ನಮಸ್ಕಾರ, ಮನಶ್ರೀ ಚಾನಲ್ಗೆ ಸ್ವಾಗತ. ಇದು ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ರಾಣಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಸತ್ಯ ಅಲ್ಲಿಂದ ಬರ್ತಾನೆ ರಾಣಿ ಕರ್ಕೊಂಡು. ಬರೋಷ್ಟರೊಳಗೆ ಅವಳ ಬುಕ್ಕು, ಅವಳ ಬಟ್ಟೆ ಮತ್ತು ಅವಳ ಬ್ಯಾಗು ಎಲ್ಲನೂ ಗುಜ್ರಿಗೆ ಹಾಕ್ಬಿಟ್ಟಿರ್ತಾಳೆ. ಹಳೆ ಬಟ್ಟೆ ಇದೆ ಅಂದರೆ ಅವಳ ಬಟ್ಟೆಗಳನ್ನೆಲ್ಲ ತೆಗೆದು ಎಸ್ತು, ಚಾಪೆ ದಿಂಬು ಎಲ್ಲನೂ ತೆಗೆದು ಆಚೆಗೆ ಎಸ್ದುಬಿಟ್ಟಿರ್ತಾಳೆ ಸರಳ. ಅದು ಬಂದ ತಕ್ಷಣ ಸರಳ ನೋಡ್ತಾನೆ. ಅವನಿಗೆ ಒಂಥರ ಕರಡು ಕಿತ್ತೋದಂಗೆ ಆಗ್ಬಿಡುತ್ತೆ. ಸರಳ ಅಂತ ಕೂಗ್ತಾನೆ. ಕೂಗಿದಾಗ ಬರ್ತಾಳೆ. ಬಂದುಬಿಟ್ಟು ಏನಕ್ಕೆ ಎಲ್ಲನ ತೆಗೆದು ಆಚೆಗೆ ಎಸ್ತಿದೀಯ ಅಂತ ಕೇಳ್ತಾನೆ. ಅದಕ್ಕೆ ನನಗೆ ಅವಳು ಇಲ್ಲಿರೋದು ಇಷ್ಟ ಇಲ್ಲ, ಅವಳನ್ನ ಕಳಿಸ್ಬಿಡಿ, ಅವ್ರ ಅಪ್ಪನ ಹತ್ರಕ್ಕಾರ ಕಳಿಸಿ, ಇಲ್ಲಾಂದ್ರೆ ಹಾಸ್ಟೆಲಿಗಾರ ಕಳಿಸಿ, ಎಲ್ಲಿಗಾರ ಕಳಿಸಿ, ಅವಳು ಇಲ್ಲಿರಬಾರ್ದು ಅಷ್ಟೇ. ನನ್ನ ಮಗಳು ಲೋಹಿತ ಕಡಿಮೆ ಅಂಕ ತೆಗೆದಿದ್ದಾಳೆ, ಕರೆಕ್ಟಾಗಿ ಎಕ್ಸಾಮ್ ಪಾಸೇ ಮಾಡಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಅವಳಿಂದ ಅದಾಗಿತ್ತಾ ಅಂತ ಕೇಳ್ತಾನೆ. ಮತ್ತಿನ್ನೇನು, ದಿನ ನೋಡಿದ್ರೆ ಪೊಲೀಸ್ನವರು ಅವರು ಇವರು ಅಂತ ಬಂದರೆ ಮಕ್ಕಳು ಹೆಂಗೆ ಓದ್ತವೆ, ಓದೋಕ್ಕೆ ಆಗಲ್ಲ, ಎಲ್ಲ ನಿಮ್ಮಿಂದನೇ ಆಗೋದು, ಕರ್ಕೊಂಡೋಗಿ ಅವಳನ್ನ ಬಿಡಿ ಫಸ್ಟು ಅಂತ ಹೇಳ್ತಾಳೆ. ಈ ಕಡೆ ಬಂದು ವರ್ಧನ್ ತಂಗಿ ಜೈಲಲ್ಲಿ ಏನೇನು ಮಾತಾಡಿದ್ಲು, ಜೈಲರು ಬಾಲ ಹೇಳ್ದಂಗೆಲ್ಲ ಕೇಳ್ತಾಳೆ ಅಂತ ಹೇಳಿರ್ತಾಳಲ್ವ, ಅದನ್ನು ಕೇಳಿಸ್ಕೊಂಡು ಬಂದ್ಬಿಟ್ಟು ವರ್ಧಂಗೆ ಒಪ್ಪಿಸ್ತಾ ಇದ್ದಾಳೆ. ಎಲ್ಲ ಬಾಲ ಏನೇನು ಮಾಡ್ತಾನೆ ಅದನ್ನೆಲ್ಲ ಆ್ಯಕ್ಟಿವಿಟಿ ತಿಳ್ಕೊಳ್ಳೋದು, ಇಲ್ಲಿ ಬಂದು ವರ್ಧನ್ಗೆ ಹೇಳೋದು, ಇದು ಇವಳು ಮಾಡೋ ಕೆಲಸ ಯಾವಾಗಲೂ ಅಷ್ಟೇ. ಸಾರಿಕಾ ಇದೇನೇ ಮಾಡ್ತಾಳೆ, ಪ್ರತಿ ಸಲನೂ ಅದನ್ನೇ ಮಾಡ್ತಾಳೆ. ಪಾಪ ಬಾಲ ಅದು ಗೊತ್ತೇ ಆಗಿಲ್ಲ ಅವನಿಗೆ, ಯಾವಾಗಲೂ ಅವನು ಈ ಥರನೇ ಸಿಕ್ಕಾಕೊಳ್ತಲೇ ಇದ್ದಾನೆ. ಆಮೇಲೆ ಅದು ಎವಿಡೆನ್ಸ್ ಇದೆಯಲ್ಲ, ಅದು ಸಿಕ್ಕಿದ್ರೆ ಪಕ್ಕ ಯಾರು ಅಂತ ಗೊತ್ತಾಗುತ್ತೆ, ಕೊಲೆ ಮಾಡಿದವ್ರು ಯಾರು ಅಂತ ಗೊತ್ತಾಗುತ್ತೆ. ನಿರಪರಾಧಿ ಆಗಿದ್ದರೆ ಕಾವೇರಿ ಬಿಡುಗಡೆ ಮಾಡ್ಬೋದು ಅಂತ ಜೈಲರ್ ಹೇಳಿರ್ತಾಳೆ. ಮತ್ತು ಅವಳು ಎಕ್ಸಾಮ್ ಬೇರೆ ಕಟ್ಟಿದ್ದಾಳೆ, ಆ ಎಕ್ಸಾಮ್ ಬರೆಯಲ್ಲ ಅಂತಿದ್ದಾಳೆ. ಬಾಲ ಹೇಳಿ ಒಂದು ಸ್ವಲ್ಪ ಎಕ್ಸಾಮ್ ಬರೀಲಿ ಅಂತ ಎಲ್ಲ ಹೇಳಿರ್ತಾಳಲ್ವ, ಅದನ್ನೆಲ್ಲ ಇವಳಿಗೆ ಸಹಿಸ್ಕೊಳೋಕ್ಕೆ ಆಗಲ್ಲ ಸಾರಿಕಂಗೆ. ಬಂದ ಅಣ್ಣನ ಹತ್ರ ಹೇಳ್ಕೊಂಡು ಇದನ್ನೆಲ್ಲ ವರದಿ ಒಪ್ಪಿಸ್ಬಿಡ್ತಾಳೆ ಅವಳು. ಬರೀ ಕ್ರಿಮಿನಲ್ ಆ್ಯಕ್ಟಿವಿಟೀಸೇ, ಬರೀ ಮೋಸನೇ. ಪ್ರತಿ ದಿವಸ ಅವ್ನು ಹುಡ್ಕೊಂಡು ಹೋಗೋದು, ಅವನ ಜೊತೆ ಹೋಗೋದು ಅಲ್ಲಿಗಿಲ್ಲಿಗೆ, ಮತ್ತು ಅವನು ವಿಷಯ ಎಲ್ಲ ತಿಳ್ಕೊಳ್ಳೋದು, ಬಂದಿಲ್ಲಿ ವರ್ಧಂಗೆ ಒಪ್ಸೋದು, ಇದೇ ಇವಳ ಕತೆ ಆಗೋಗಿದೆ. ಈಗ 3 ಜನ ರೌಡಿಗಳನ್ನ ಬಿಟ್ಬಿಟ್ಟಿದ್ದಾನೆ ವರ್ಧ. ಸಿಕ್ಕಿದಲ್ಲಿ ಅವನ್ನ ಸಾಯಿಸ್ಬಿಡಿ ಅಂತ ಹೇಳ್ಬಿಟ್ಟು ಬಾಲನ್ನು. ಆಯಿತು ಅಣ್ಣ ಹಂಗೆ ಮಾಡ್ತೀವಿ ಅಂತ ಇವರು ಒಪ್ಕೊಂಡಿದ್ದಾರೆ, ಈ 3 ಜನ ರೌಡಿಗಳು. ಆದರೆ ಅದು ಸಾಧ್ಯನಾ? ಬಾಲನೇನು ಮಾಡೋಕ್ಕಾಗಲ್ಲ. ಏಕೆಂದರೆ ಅವನು ಪವರ್ಫುಲ್ಲಾಗಿದ್ದಾನೆ, ಗಟ್ಟಿಮುಟ್ಟಾಗಿದ್ದಾನೆ, ಒಂಥರ ಹೇಗೆ ಅಂದರೆ ಕುಸ್ತಿಪಟು ಇದ್ದಂಗೆ. ಈ ಕಡೆ ಬಂದು ಮಗಳು ಕಡಿಮೆ ಮಾರ್ಕ್ಸ್ ತಗೊಂಡವಳೆ ಅಂತೇಳಿ ಸರಳ ಬೈದ್ಲಲ್ಲ ಅಂತೇಳ್ಬಿಟ್ಟು ಇವತ್ತು ಹೋಮ್ವರ್ಕ್ ಮಾಡ್ಸೋಕ್ಕೆ ಇವನೇ ಕೂತಿದ್ದಾನೆ. ನಾಳೆ ಚಂದು ಹೋಗ್ಬರೋಣ ಕಣೋ ಮಾರ್ಕೆಟಿಗೆ, ಮತ್ತು ರಾಣಿಗೆ ಬುಕ್ಕು ಬಟ್ಟೆ ಎಲ್ಲ ತಗೊಂಡು ಬರೋಣ ಹೊಸವು ಅಂತ ಹೇಳ್ತಾನೆ. ಹಂಗೆ ಅಂದಾಗ ಮಗಳಿಗೆ ಸಿಟ್ಟು ಬಂದ್ಬಿಡುತ್ತೆ. ಓದ್ಕೊತಿದ್ದವಳು ಅಲ್ಲೇ ಎಸ್ದುಬಿಟ್ಟು ಸಲೀಸು ರೂಮಿಗೆ ಹೊರಟೋಯ್ತಾಳೆ. ಯಾಕೆ ಅಂತ ಕೇಳಿದ್ರೆ ಏನೂ ಆನ್ಸರ್ ಹೇಳಲ್ಲ, ಸುಮ್ಮನೆ ಹೋಗ್ಬಿಡ್ತಾಳೆ ರೂಮಿಗೆ. ಆಗ ರಾಣಿ ಹೇಳ್ತಾಳೆ, ಇಲ್ಲ ಮಾವ, ನಾನು ಮನೇಲೇ ಇರ್ತೀನಿ, ಓದೋಕ್ಕೆ ಹೋಗಲ್ಲ ಅಂತ ಹೇಳ್ತಾಳೆ. ಯಾಕೆ ಹೋಗಲ್ಲ? ನೀನು ಓದಬೇಕು, ಓದಿ ಒಳ್ಳೆ ಇದಾಗಬೇಕು, ಅಮ್ಮನ ಬಿಡಿಸ್ಬೇಕು, ಎಷ್ಟು ಕೆಲಸ ಇದ್ದಾವೆ, ಹಂಗೆ ಅನ್ಬಾರ್ದು ರಾಣಿ, ಓದ್ತೀನಿ ಅನ್ಬೇಕು ಅಂತ ಹೇಳ್ತಾನೆ. ಎಲ್ಲ ಕೊಡಿಸ್ತೀನಿ ಅಂದ್ಲಲ್ಲ ಅಂತೇಳ್ಬಿಟ್ಟು ಇವಳಿಗೆ ಸಿಟ್ಟು ಬಂದ್ಬಿಡುತ್ತೆ ಮಗಳಿಗೆ. ಇವಳು ಅಲ್ಲೇ ಪುಸ್ತಕನ ಎಸ್ದುಬಿಟ್ಟು ಸಲೀಸು ಎದ್ದೋಗ್ಬಿಡ್ತಾಳೆ. ನೋಡಿ ಹೆಂಗಿದೆ ನೀವು, ನನ್ನ ಮಕ್ಕಳಿಗೇನು ಮಾಡಲ್ಲ, ಎಲ್ಲ ಬೇರೆ ಕಂಡರ ಮಕ್ಕಳಿಗೆ ಎಲ್ಲ ಮಾಡೋದು, ನನ್ನ ಮಕ್ಕಳಿಗೇನು ಮಾಡಲ್ಲ ಅಂತ ಇವಳು ಕಿರ್ಚಾಡೋಕ್ಕೆ ಶುರುವಾಗ್ಬಿಡ್ತಾಳೆ. ನೋಡಮ್ಮ, ಎಲ್ಲ ಅವಳಿಗೆ ಮಾಡೋದು, ಕಂಡರ ಮಕ್ಕಳು ಮಾತ್ರ ಬೇಕು, ಓದಬೇಕು, ಬರಿಬೇಕು, ನನ್ನ ಮಕ್ಕಳು ಓದಂಗಿಲ್ಲ, ಬರೆಯೋಂಗಿಲ್ಲ, ನನ್ನ ಮಕ್ಕಳಿಗೇನೂ ಮಾಡಲ್ಲ, ಹಂಗೆ ಹಿಂಗೆ ಅಂತ ಇವಳು ಕೂಗಾಡ್ತಾಳೆ, ಕಿರ್ಚಾಡ್ತಾಳೆ ಸರಳ. ಆದರೆ ಅವನು ಸರಿ ಬಿಡು ಆಯಿತು ಅಂಥೇಳಿ ಅಲ್ಲೂ ರೇಗ್ತಾನೆ. ರಾಣಿ ವಹಿಸ್ಕೊಂಡೆ, ಪ್ರತಿ ಸಲನೂ ಹುಡುಗಿ ವಹಿಸ್ಕೊಂಡೆ ಮಾತಾಡ್ತಾನೆ. ಯಾವಾಗಲೂ ರಾಣಿನ ಬಿಟ್ಕೊಟ್ಟಿದ್ದೇ ಇಲ್ಲ ಹೇಳಬೇಕಂದ್ರೆ. ಆದರೆ ಈ ಹುಡುಗಿ ಓದ್ಕೊಳ್ಳೋಕ್ಕೂ ಬಿಡಲ್ಲ, ಏನಿಲ್ಲ, ಎಲ್ಲ ಕೂಗಾಡ್ತಾರೆ, ಕಿರ್ಚಾಡ್ತಾರೆ ಅಂದ್ಕೊಂಡು ಎದ್ದು ಹೋಗ್ಬಿಡ್ತಾಳ. ಆಮೇಲೆ ಸತ್ಯನೂ ಹೋಗ್ತಾನೆ, ಅವನು ಅತ್ಲಾಗೆ ಎದ್ದು ಆ ಕಡೆ ಹೋಗ್ತಾನೆ. ಇವಳು ಕಿರ್ಚಾಟ ನೋಡಿ ನಾಡ್ದೆ ಅತ್ಲಾಗೆ ಅವನು ಹೋಗ್ತಾನೆ.
ಇವಳು ಸರಳ ಏನು ಹುಚ್ಚಿ ಥರ ಆಡ್ತಾಳೆ. ಒಟ್ಟಿಗೆ ಅವಳನ್ನ ಅವ್ರ ಅಪ್ಪನ ಮನೆಗೆ ಕಳಿಸಿ, ಇಲ್ಲಿ ಇಟ್ಕೋಬೇಡ, ಕಳಿಸು, ಇಲ್ಲ ಆಶ್ರಮಕ್ಕೆ ಕರ್ಕೊಂಡೋಗು, ನಮ್ಮ ಮನೇಲಿ ಇರಬಾರ್ದು. ಆ ಹುಡುಗಿ ಮಮ್ಮ ನಾನು ಎಲ್ಲೂ ಹೋಗಲ್ಲ ಮಮ್ಮ, ನಾನು ಇಲ್ಲೇ ಇರ್ತೀನಿ ಅನ್ನುತ್ತೆ. ಇವಳು ಇಟ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಇವಳು ಹೆಂಗೆ ಇಟ್ಕೊಳ್ಳೋಕೆ ರೆಡಿ ಇದ್ರೂ ಅವ್ರ ಅಮ್ಮ ಅಲ್ಲಿ ಚುಚ್ಚುತ್ತಾಳೆ, ಯಾವಾಗಲೂ ಚಾಡಿ ಹೇಳ್ಕೊಡೋದೆ. ಅವಳನ್ನ ಕಳಿಸು, ಅವಳು ಬಟ್ಟೆ ತೆಗ್ದೇಸಿ, ಅವಳು ಹಾಸಿಗೆ ತೆಗ್ದೇಸಿ, ಅದು ಮಾಡು ಇದು ಮಾಡು ಅಂತಲೂ ಯಾವಾಗ ನೋಡಿದರೂ ಬರೀ ಇದೆ ಹೊಟ್ಟೆ ಉರಿ ಬುದ್ಧಿನೇ ಮಾಡ್ತಾಳೆ. ಅಲ್ಲ ಅಳಿಯಂದಿರೆ, ಸೊ ಸರಳಿಗೆ ಇಷ್ಟ ಇಲ್ಲ ಅಂದಮೇಲೆ ಅವಳ ಮಕ್ಕಳನ್ನ ಓದಿಸ್ಬೇಕು ಅಂತ ಅವಳಿಗೆ ಆಸೆ ಇರುತ್ತೆ. ಹಂಗೇ ನೀವು ಅವ್ರ ಅಪ್ಪನ ಕಳಿಸ್ಬಿಡಿ ಕರ್ಕೊಂಡೋಗಿ ಅಂತ. ಆವಾಗ ಇದನ್ನೆಲ್ಲ ಕೇಳಿಸ್ಕೊತಾ ಇದ್ದ ಹುಡುಗ ಚಂದು, ಅಂದರೆ ಸತ್ಯನ ಮಗ, ಅವನಿಗೆ ಅರ್ಥ ಆಯಿತು ಇಲ್ಲಿ ಇವಳಿಗೆ ರಾಣಿಗೆ ಇಟ್ಕೊಳ್ಳೋದು ಭಾಳ ಕಷ್ಟ ಅಂತ ಗೊತ್ತಾಯ್ತಲ್ಲ. ಆವಾಗ ಏನು ಮಾಡ್ತಾನೆ, ಅವನು ಸಪ್ರೇಟು ರಾಣಿನ ಕರೆದುಬಿಟ್ಟು, ರಾಣಿ ನೀನು ಒಂದು ಸಲ ಮನಸ್ಸು ಬಿಚ್ಚಿ ನಿಮ್ಮ ಅಪ್ಪನ ಹತ್ರ ಮಾತಾಡು ರಾಣಿ, ಅಷ್ಟು ಒಳ್ಳೆ ಜನ ಕಣೆ, ನೀನು ಯಾಕೆ ಮಾತಾಡಲ್ಲ, ಅವ್ರ ಪಾಪ ತಪ್ಪು ಮಾಡಿಲ್ಲ ಕಣೆ, ಅವ್ರು ತಪ್ಪು ಮಾಡಿದರೆ ನಿನ್ನನ್ನು ಕಾಪಾಡ್ತಾನೇ ಇರಲಿಲ್ಲ, ನಿನ್ನನ್ನು ಕೇರ್ ಮಾಡೋರೇನೆ ಹಂಗೆ ತಪ್ಪು ಮಾಡಿದಿದ್ರೆ, ಅವ್ರು ಒಳ್ಳೆಯವರು ಕಣೆ ಅಂತ ಎಲ್ಲ ಹೇಳ್ತಾನೆ. ಆವಾಗ ಹುಡುಗಿ ಯೋಚನೆ ಮಾಡುತ್ತೆ ಇರ್ಬೋದೇನೋ ಅಂತೇಳ್ಬಿಟ್ಟು. ಆಮೇಲೆ ಈ ಕಡೆ ಬಾಲ ಹೋಗ್ಬಿಟ್ಟು ಅಲ್ಲಿ ಕಾಫಿ ಕುಡಿತಾ ಕೂತಿರ್ತಾನೆ ಗುಜ್ರಿ ಪಕ್ಕ ಒಂದು ಹೋಟೆಲಲ್ಲಿ. ಆವಾಗ ಈ ಬ್ಯಾಗು ಗುಜ್ರಿ ಅವನು ಈ ಬ್ಯಾಗನ್ನು ತಗೊಂಡು ಎಲ್ಲ ತೆಗೆದು, ಪುಸ್ತಕ ಎಲ್ಲ ತೆಗೆದು ಬ್ಯಾಗನ್ನು ಇದಕ್ಕೆ ಆಗ್ತಾಯಿತ್ತು. ಬ್ಯಾಗ್ ಬೇಡ ಅಂದರೂ ಕೊಟ್ಟರು ಅಂತೇಳಿ ಅಲ್ಲಿ ಇಟ್ಟಿರ್ತಾನೆ. ಅದನ್ನು ನೋಡಿಬಿಟ್ಟು ಇದು ನಮ್ಮ ರಾಣಿ ಬ್ಯಾಗ್ ಅಲ್ವಾ ಅಂತಾನೆ ಫ್ರೆಂಡಿಗೆ. ಹೌದು ಹೌದು ರಾಣಿ ಬ್ಯಾಗೇ ಅಂತ. ಆಮೇಲೆ ಅಯ್ಯೋ ರಾಣಿ ಬ್ಯಾಗ್ ಇಲ್ಲಿ ಹೆಂಗೆ ಬಂತು ಅಂತೇಳ್ಬಿಟ್ಟು ಈ ಬ್ಯಾಗು ನನ್ನ ಮಗಳದು ಅಂತ ಎತ್ಕೋತಾನೆ. ಅದು ಬೇಡ ಅಂದೆ ಸರ್, ಆದ್ರೂ ತಗೊಂಡೋಗು ಎಸಿ ಎಲ್ಲಾದರೂ ಅಂತ ಕೊಟ್ಟರು ಅಂತ. ಸರಿ ಅಂತೇಳ್ಬಿಟ್ಟು ಬುಕ್ಕು ಇನ್ನೇನು ತಂದೆ ಅಂತ ಕೇಳ್ತಾನೆ. ಅಲ್ಲಿಂದ ಬುಕ್ಕು ಮತ್ತು ಬ್ಯಾಗು ಎಲ್ಲ ತಗೊಬಂದೆ, ಬಟ್ಟೆ ತಗೊಂಡೋಗಿ ಬಟ್ಟೆ ಬೇಡ ಅಂದೆ ಅಂತ. ಸರಿ ಬುಕ್ ಎಲ್ಲಿ ಅಂದಾಗ, ಬುಕ್ಕು ಎಲ್ಲ ಇದು ಮಿಕ್ಸ್ ಆಗಿಬಿಟ್ಟಿದ್ದೇವೆ ಸರ್, ಬುಕ್ಕು ಸಿಕ್ಕಲ್ಲ ಅಂತಂತಾನೆ. ಹುಡ್ಕೊತೀನಿ ನಾನು ಅಂತೇಳಿ ಬುಕ್ಕೆಲ್ಲ ಹುಡ್ಕೊತಾನೆ. ಹುಡ್ಕೊಂಡು ಎಲ್ಲನೂ ಜೋಡಿಸ್ಕೊಂಡು ಅಲ್ಲಿಂದ ತಗೊಂಬರೋಕ್ಕೆ ರೆಡಿ ಆಗ್ತಾನೆ ಅವನು ಅವನ ಫ್ರೆಂಡು. ಆದರೆ ಸರಳ ಮಾಡಿರೋ ಕೆಲಸಕ್ಕೆ ಪಾಪ ಹುಡುಗಿ ಭವಿಷ್ಯನೇ ಹಾಳು ಮಾಡ್ತಾವಳೆ. ಎಲ್ಲೋ ಒಂದು ಕಡೆ ಓದ್ಕೊಳ್ಳಿ ಅಂತ ಬಿಡೋಂಗಿಲ್ಲ. ಆಗೋದಿಲ್ಲ ತಗೊಂಡೋಗಿ ಅವ್ರ ಅಪ್ಪನ ಹತ್ರ ಕಳಿಸು ಅಂತ ಒಂದೇ ಯಾವಾಗ ನೋಡಿದ್ರೂ ಅದೇ ಜಗಳ ಆಡ್ತಾನೆ ಇರ್ತಾಳೆ. 24 ಗಂಟೆ ಅದೇ ಜಗಳ ನಡೀತಾ ಇದೆ ಮನೆಯಲ್ಲಿ. ನಾನು ಇಟ್ಕೊಳ್ಳಲ್ಲ ಅಂತಲೇ ಅವಳದು ಕಿತಾಪತಿ ಜಾಸ್ತಿ. ಅವ್ರು 3 ಜನ ಹಂಗೇನೆ ಪಾಪ. ಈ ಹುಡುಗ ಒಂದು ಒಳ್ಳೆಯದು, ಚಂದು ಅವರ ಅಪ್ಪನ ಥರ, ಎಲ್ಲದಕ್ಕೂ ಅವ್ರ ಅಪ್ಪನ ಥರನೇ ಆ ಹುಡುಗ ಪ್ರತಿಯೊಂದು ವಿಷಯದಲ್ಲೂ. ಆದರೆ ಈ ಸರಳ ಅವ್ರ ಅಮ್ಮನ ಮಾತು ಕೇಳಿದಾಗ ತುಂಬಾ ಸ್ಟ್ರಾಂಗಾಗಿ ಜಗಳಾಡ್ತಾಳೆ. ಅವ್ರ ಅಮ್ಮ ಇಲ್ಲ ಅಂದರೆ ಸ್ವಲ್ಪ ಪರವಾಗಿಲ್ಲ, ಹಂಗೋ ಹಿಂಗೋ ಇರ್ತಾಳೆ. ಅವ್ರ ಅಮ್ಮ ಬಂತು ಅಂದರೆ ಸಿಕ್ಕಾಪಟ್ಟೆ ಜಗಳಾಡ್ತಾಳೆ. ಅವ್ರ ಅಮ್ಮ ಏನು ಹತ್ತಿಸ್ಕೊಡ್ತಾಳೋ ಅವೆಲ್ಲ ಕೇಳಿಕೊಂಡು ಮಗುಗೆ ಹಿಂಸೆ ಕೊಡೋದು ಎಲ್ಲ ಮಾಡ್ತಾಳೆ. ಹೀಗೆ ಬಾಲ ಏನು ಮಾಡ್ತಾನೆ, ಈ ಪುಸ್ತಕನೆಲ್ಲ ಜೋಡಿಸ್ಕೊಂಡು ಹೋಗಿ ಕೊಡೋಕ್ಕೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.